ಕಾಲ್ತುಳಿತ ಪ್ರಕರಣದಲ್ಲಿ ರಾಜಕೀಯ ಜೋರಾಗ್ತಾ ಇದೆ. ಕುಂಭಮೇಳ ನಿರ್ವಹಣೆಯನ್ನ ಸೇನೆ ತೆಗೆದುಕೊಳ್ಳಬೇಕು. ಕುಂಭಮೇಳೆಯ ನಿರ್ವಹಣೆಯನ್ನ ಸೇನೆ ತೆಗೆದುಕೊಳ್ಳಬೇಕು ಅಂತ ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರು ಆಗ್ರಹಿಸ್ತಾ ಇದ್ದಾರೆ. ವಿಶ್ವ ದರ್ಜೆಯ ವ್ಯವಸ್ಥೆ ಅನ್ನೋದು ಬಹಿರಂಗ ಆಗ್ಬಿಟ್ಟಿದೆ. ಇಲ್ಲೂ ಕುಹಕ ಆಡ್ತಾ ಇದ್ದಾರೆ. ಯೋಗಿ ಸರ್ಕಾರದ ವಿರುದ್ಧ ಅಖಿಲೇಶ್ ಯಾದವ್ ಮಾಜಿ ಮುಖ್ಯಮಂತ್ರಿ, ಯುಪಿಯ ಮಾಜಿ ಮುಖ್ಯಮಂತ್ರಿ ಇವರು ಹೇಳ್ತಾ ಇದ್ದಾರೆ. ಅವರು ಕಂಪ್ಲೀಟ್ ಆಗಿ ಇಲ್ಲಿನ ಆಡಳಿತ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಅನ್ನೋದು ಒಟ್ಟಾರೆ ಮಾತಿನ ತಾತ್ಪರ್ಯ ಆಗ್ತಿದೆ. ಮತ್ತು ಕುಂಭಮೇಳ ನಿರ್ವಹಣೆಯ ಜವಾಬ್ದಾರಿಯನ್ನು ಜಿಲ್ಲಾಡಳಿತದ ಬದಲಾಗಿ ಸೇನೆ ತೆಗೆದುಕೊಳ್ಬೇಕು ಮತ್ತು ಸರಿಯಾದಂತಹ ವ್ಯವಸ್ಥೆ ಆಗಿಲ್ಲ ಅನ್ನೋದನ್ನು ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇವ್ರ ನಂತರ ಅಲ್ಲಿ ಆಕ್ಟಿವ್ ಆಗಿರುವಂತಹ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಮುಗಿ ಬೀಳೋದು ನಿಶ್ಚಿತ. ಬಟ್ ಆದರೂ ಲಾಸ್ಟ್ ಒಂದು ಕೆಲ ದಿನಗಳೆಲ್ಲ ಆಗದೆ ಇದ್ದಿದ್ದು ಇವತ್ತು ಒಂದು ದಿನ ಆಯಿತು ಅಂದಾಗ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಯಾಕಾಗಾಯಿತು ಅಂತ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಈಗ ಪುಣ್ಯ ಸ್ನಾನಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಥರದ ಕಾಲ್ತುಳಿತ ಆಗತ್ತಲ್ಲ ಪ್ರದೇಶದಲ್ಲಿ ಗಂಟೆಗಳಲ್ಲಿ ರಿಕವರ್ ಆಗೋದು ತುಂಬ ಕಷ್ಟ. ಬಟ್ ಇಲ್ಲಿ ಮಾಡ್ಕೊಂಡಿದ್ದಾರೆ. ಗಂಟೆಗಳಲ್ಲಿ ರಿಕವರ್ ಆಗಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ವ್ಯವಸ್ಥೆಯನ್ನು ಆಲ್ರೆಡಿ ಎಲ್ರಿಗೂ ಅವಕಾಶ ಮಾಡಿಕೊಡ್ತಿದ್ದಾರೆ. ಬಟ್ ಈ ಟೈಮ್ನಲ್ಲೂ ಕೂಡ ಕೆಲವರಿಗೆ ರಾಜಕೀಯ ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ದೇಶದ ಸ್ಪಿರಿಚುವಲ್ ಟೂರಿಸಂ ಬಗ್ಗೆ ನಾವು ಮಾತಾಡಬೇಕು. ಸ್ಪಿರಿಚುವಲ್ ಟೂರಿಸಂನ ದೊಡ್ಡ ಭಾಗ ಅಂತ ಹೇಳಿದ್ರೆ ಮಹಾಕುಂಭಮೇಳ. ಸೊ ಮಹಾಕುಂಭಮೇಳದಲ್ಲಿ ಉಂಟಾಗಿರುವಂತಹ ಒಂದು ಸಣ್ಣ ಘಟನೆಯನ್ನು ಇಡೀ ಮೇಳದ ಆಯೋಜನೆ ವಿಫಲ ಆಯಿತು ಅಂತ ಹೇಳೋದು ತಪ್ಪು. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ 365 ರೈಲುಗಳ ನಿಯೋಜನೆ ಆಗಿದೆ. ಪ್ರತಿ 4 ನಿಮಿಷಕ್ಕೆ ಒಂದರಂತೆ ರೈಲುಗಳು ಸಂಚರಿಸ್ತಾ ಇದೆ. ಪ್ರಯಾಗ್ರಾಜ್ನಿಂದ ಭಕ್ತಕೋಟಿ ಸಂಚಾರಕ್ಕೆ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಒಟ್ಟು 365 ಸ್ಪೆಷಲ್ ಟ್ರೈನ್ಗಳು ಆಪರೇಟ್ ಆಗ್ತಾ ಇದೆ. ಸ್ಪೆಷಲಿ ಇಲ್ಲಿ ಕರ್ಕೊಂಡು ಹೋಗಿ ಬಿಡೋದಕ್ಕೆ, ಈ ಧಾರ್ಮಿಕ ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಅಂತ ಸ್ಪೆಷಲ್ ರೈಲುಗಳ ಆಪರೇಷನ್ ಕೂಡ ಸದ್ಯಕ್ಕಾಗಿದೆ. ಬೆಳಗಿನ ತನಕ ಕೂಡ ಆ ರೈಲುಗಳ ಸಂಚಾರವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ರದ್ದು ಮಾಡಲಾಗಿತ್ತು ತಾತ್ಕಾಲಿಕವಾಗಿ. ಈಗ ಮತ್ತೆ ಸ್ಪೆಷಲ್ ರೈಲುಗಳ ಆಪರೇಷನ್ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತು ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ರೇಡಿಯಸ್ನಲ್ಲಿ ಝೀರೋ ವೆಹಿಕಲ್ ಮೂವ್ಮೆಂಟ್ ಅಂತ, ಯಾರೇ ಒಂದು ಪಾಯಿಂಟಿನ ಇನ್ನೊಂದು ಪಾಯಿಂಟಿಗೆ ಹೋಗಬೇಕಂದ್ರೂ ಯಾವುದೇ ವೆಹಿಕಲ್ಸ್ ಇಲ್ಲ ಅಲ್ಲಿ. 2 ವೀಲರ್ 4 ವೀಲರ್ 3 ವೀಲರ್ ಯಾವುದೂ ಇಲ್ಲ. ಕಾಲ್ನಡಿಗೆ ಮೂಲಕನೇ ನಡ್ಕೊಂಡು ಹೋಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸ್ವಲ್ಪ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ಆಪ್ಷನ್ಸನ್ನು ಅಲ್ಲಿ ಓಪನ್ ಮಾಡಿ ಅದನ್ನು ತಕ್ಷಣ ಜಾರಿ ಮಾಡ್ತಾ ಇದೆ ಜಿಲ್ಲಾಡಳಿತ. ಸ್ಟಿಲ್ ಸ್ವಲ್ಪ ಕಡೆಗಳಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಯಿತು. ಆದರೆ ಈಗ ಪ್ಯಾನಿಕ್ ಆಗುವಂತಹ ಸಿಚುವೇಶನ್ ಇಲ್ಲ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮತ್ತು ಈ ಗಾಯಗೊಂಡವ್ರ ಸಂಖ್ಯೆ ಇದೆಯಲ್ಲ, ಸ್ವಲ್ಪ ಈ ನಂಬರ್ಸ್ ಜಾಸ್ತಿ ಆಗ್ಬೋದು ಹೆಚ್ಚು ಅಂದರೆ. ಯಾಕಂದರೆ ಅಲ್ಟಿಮೇಟ್ಲಿ ಈ ಥರದ್ದೆಲ್ಲ ಘಟನೆಗಳಾದಾಗ ಆಗಲೇ ಆ ಗಾಯಾಳುಗಳ ಸಂಖ್ಯೆಯನ್ನು ಹೇಳಿಬಿಡಲ್ಲ, ಸ್ವಲ್ಪ ಟೈಮ್ ತಗೊಳ್ತಾರೆ.